ರಾಜ್ಯದ ರೋಗಿಗಳೇ ಎಚ್ಚರ ಎಚ್ಚರ ಎಚ್ಚರ. ಔಷಧಿ ತೆಗೆದುಕೊಳ್ಳುವ ಮುನ್ನ ಇರಬೇಕು ಎಚ್ಚರ. ಯಾಕಂತ ಹೇಳಿದ್ರೆ ಔಷಧ ಪರೀಕ್ಷಾ ಲ್ಯಾಬ್ ವರದಿಯಲ್ಲಿ ಆತಂಕಕಾರಿ ಮಾಹಿತಿ ಬಹಿರಂಗ ಆಗಿದೆ. ಜನವರಿಯಲ್ಲಿ 1133 ಔಷಧಿ ಮಾದರಿಗಳ ಸಂಗ್ರಹ ಮಾಡಲಾಗಿದೆ, ಅಂದರೆ ವಿಶ್ಲೇಷಣೆ ಮಾಡಲಾಗಿದೆ. ಇದರಲ್ಲಿ 106 ಔಷಧಿಗಳು ಕಳಪೆ ಅಂತ ಸಾಬೀತಾಗಿದೆ. ಫೆಬ್ರವರಿ ತಿಂಗಳಲ್ಲಿ 1841 ಔಷಧಿ ಮಾದರಿಗಳ ಟೆಸ್ಟ್ ಮಾಡಲಾಯಿತು. ಇದರಲ್ಲಿ 58 ಔಷಧಿಗಳು ಕಳಪೆ ಅಂತ ದೃಢವಾಗಿದೆ. ನಗರದ ವಿವಿಧೆಡೆಯಿಂದ ಮಾದರಿ ಸಂಗ್ರಹಿಸಿ ಪರೀಕ್ಷೆಯನ್ನು ಮಾಡಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅನ್ಸೇಫ್ ಔಷಧಿ ಮಾರಾಟ ಮಳಿಗೆಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಔಷಧಿ, ಆಹಾರ, ಕಾಂತಿವರ್ಧಕ, ಟ್ಯಾಟೂ ಮೇಲೆ ಕೂಡ ಟೆಸ್ಟ್ ಮಾಡಲಾಯಿತು. ಕಾಸ್ಮೋಟಿಕ್ ಐಟಮ್ಗಳಲ್ಲಿ ಹಾನಿಕಾರಕ ಕಲರ್ ಬಳಕೆ ದೃಢವಾಗಿದೆ. ಅಂದರೆ ಲಿಪ್ಸ್ಟಿಕ್, ಅದರಲ್ಲೂ ಕೂಡ ಈ ಬೀದಿ ಬದಿಯಲ್ಲಿ ಮಾರ್ತಾ ಇರ್ತಾರೆ ಕಡಿಮೆ ರೇಟಿಗೆ, ಅದರಲ್ಲೂ ಕೂಡ ಕೆಮಿಕಲ್ ಬಳಕೆ ಮಾಡ್ತಿದ್ದಾರೆ ಅನ್ನೋದು ವರದಿಯಾಗಿದೆ. ಈಗ ಜೊತೆಗೆ ಕಳೆದ 1 ವರ್ಷದಲ್ಲಿ 120 ಕಾಸ್ಮೋಟಿಕ್ ವಸ್ತುಗಳನ್ನು ಪರೀಕ್ಷೆಗೊಳಪಡಿಸಲಾಗಿದೆ. 75 ಸಂಸ್ಥೆಗಳ ಮಾರಾಟ ವಸ್ತುಗಳು ಕಳಪೆ ಅಂತ ದೃಢ ಆಗಿದೆ. ಈ ಸಂಸ್ಥೆಗಳ ವಿರುದ್ಧ ದಾವೆ ಹೂಡಲು ನಿರ್ದೇಶನ ಕೊಡಲಾಗಿದೆ. NDPS ದುರ್ಬಳಕೆ ತಡೆಗಟ್ಟಲು 488 ಔಷಧಿ ಮಳಿಗೆಗಳ ಪರಿಶೀಲನೆ ಮಾಡಲಾಗಿದೆ. 400 ಮಳಿಗೆಗಳಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ. 213 ಮಳಿಗೆಗಳ ಪರವಾನಗಿ ರದ್ದು ಮಾಡಲಾಗಿದೆ. ಆಂಟಿಬಯೋಟಿಕ್ ಔಷಧಿ ದುರ್ಬಳಕೆ ಸಾಬೀತಾಗಿದೆ. ಈಗ ಇದರ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಜನವರಿ ತಿಂಗಳಲ್ಲಿ ನಾವು ನಮ್ಮ ಏನು ಔಷಧಿ ಪರೀಕ್ಷೆ ಮಾಡ್ತಕ್ಕಂಥದ್ದಿದೆ, ಜನವರಿ ತಿಂಗಳಲ್ಲಿ 1133 ಔಷಧ ಮಾದರಿಗಳನ್ನು ವಿಶ್ಲೇಷಣೆ ನಾವು ಮಾಡಿಸಿದ್ದೀವಿ. ಅದರಲ್ಲಿ 938 ಉತ್ತಮ ಬಂದಿದೆ ಅಂತ ಇದೆ ಮತ್ತು 106 ಅನುತ್ತಮ ಅಂತ ಬಂದಿದೆ. ಅದೇ ರೀತಿ ಫೆಬ್ರವರಿ ತಿಂಗಳಲ್ಲಿ 1841 ಔಷಧಿ ಮಾದರಿಗಳನ್ನು ನಾವು ವಿಶ್ಲೇಷಣೆ ಮಾಡಿಸಿದೋ. ಇಲ್ಲಿವರೆಗೆ 58 ಮಾದರಿಗಳು ಅನುತ್ತಮ ಅದರಲ್ಲಿ ಗುಣಮಟ್ಟ ಅನುತ್ತಮ ಇದೆ ಅಂತ ಬಂದಿದೆ, NSQ ಅಂತ ಬಂದಿದೆ. ಇನ್ನೂ ಪೂರ್ತಿ ಅದರದೆಲ್ಲ ವಿಶ್ಲೇಷಣೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ಏನು ಕಾಂತಿವರ್ಧಕಗಳ ಒಂದು ಗುಣಮಟ್ಟ ಏನಿದೆ, ಕಾಸ್ಮೆಟಿಕ್ಸ್, ಅದರದ್ದು ಕೂಡ ನಾವು ಮಾಡಿಸಿದ್ದೇವೆ. 262 ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸಿದೋ. ಅದರಲ್ಲಿ 120 ಉತ್ತಮ ಗುಣಮಟ್ಟ ಅಂತ ಬಂದಿದೆ. ಉಳಿದ ಇನ್ನೂ ವಿಶ್ಲೇಷಣೆ ಹಂತದಲ್ಲೇ ಇದೆ. ಅಂದರೆ ಯಾವುದು ಕೂಡ ಇದುವರೆಗೂ ಅನುತ್ತಮ ಅಂತ ಈ ಕ್ರಾಂತಿವರ್ಧಕಗಳಲ್ಲಿ ಕಾಸ್ಮೆಟಿಕ್ಸಲ್ಲಿ ಬಂದಿಲ್ಲ. ಡಿಸೆಂಬರು ಮತ್ತು ಜನವರಿ ತಿಂಗಳಲ್ಲಿ ನಮ್ಮ ಏನು ಕಾಂತಿವರ್ಧಕ ಅಧಿನಿಯಮ ಪ್ರಕಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ 75 ಸಂಸ್ಥೆಗಳ ವಿರುದ್ಧ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದೇವೆ. ಏನು ಡ್ರಗ್ಸ್ದು, ಕಾಂತಿವರ್ಧಕ ಅಲ್ಲ, ಔಷಧಿಗಳು ಯಾವುದ್ಯಾವುದು ಡಿಸೆಂಬರ್ ಜನವರಿಯಲ್ಲಿ ನಾವು ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸಿ ಅನುತ್ತಮ ಅಂತ ಬಂದಿದೆ, ಅದರಲ್ಲಿ ಈಗ 75 ಸಂಸ್ಥೆಗಳ ವಿರುದ್ಧ ನಾವು ಮೊಕದ್ದಮೆಗಳನ್ನು